ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ರೆ ಎನ್ ಕನ್ನಡ ಲಾಗ್ಸ್. ಸ್ನೇಹಿತರೆ, ನಾನೀಗ ದ್ವಾರಕಾಯಿಂದ 30 ಕಿಲೋಮೀಟರ್ ದೂರದಲ್ಲಿರೋ ಬೇಟ್ ದ್ವಾರಕ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಬೇಟ್ ದ್ವಾರಕ ಹೇಳಬೇಕು ಅಂದರೆ ಶ್ರೀಕೃಷ್ಣನ ಆಡಳಿತ ಪ್ರದೇಶ ಅಂತಲೇ ಹೇಳ್ಬೋದು. ಮತ್ತು ಶ್ರೀಕೃಷ್ಣ ಮೊದಲು ವಾಸವಿದ್ದ ಜಾಗನೇ ಬೇಟ್ ದ್ವಾರಕ. ನೀವೇನಾದರೂ ದ್ವಾರಕ ಬಂದರೆ ಬೇಟ್ ದ್ವಾರಕನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ವಾಸವಿದ್ದ ಅರಮನೆ ಇರೋದೇ ಈ ಬೇಟ್ ದ್ವಾರಕದಲ್ಲಿ. ಈಗಲೂ ನಾವು ಅದನ್ನು ನೋಡ್ಬೋದು. ನಾನು 2 ಇಯರ್ಸ್ ಬ್ಯಾಕು ಬೇಟ್ ದ್ವಾರಕ ಬಂದಿದ್ದಾಗ ಓಕ್ ಹಾರ್ಬರಿಂದ ಬೇಟ್ ದ್ವಾರಕಾಗೆ ಲಾಂಜಲ್ಲಿ ಬಂದಿದ್ದೆ. ಅಂದರೆ ನಾವು ಸಿಗಂದೂರು ಚೌಡೇಶ್ವರಿಗೆ ಹೋಗ್ಬೇಕಾದ್ರೆ ಲಾಂಜ್ ಯೂಸ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ಇಲ್ಲೂ ಯೂಸ್ ಮಾಡ್ತಾರೆ. ಈಗ ಏನೋ ಸುದರ್ಶನ ಸೇತು ಅನ್ನೋ ಬ್ರಿಡ್ಜ್ ಓಪನ್ ಆಗಿದೆಯಂತೆ. ಆ ಬ್ರಿಡ್ಜ್ನ ನಾನು 2 ಇಯರ್ಸ್ ಬ್ಯಾಕ್ ಬಂದಿದ್ದಾಗ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಈಗ ಓಪನ್ ಆಗಿದೆ. ಅದನ್ನು ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ. ಹೇಳಬೇಕು ಅಂದರೆ ತುಂಬಾ ಅದ್ಭುತವಾಗಿದೆ ಆ ಬ್ರಿಡ್ಜು. ಅದನ್ನು ಲೈವಲ್ಲಿ ನೋಡ್ತಾ ಇದ್ದೀನಿ ಅನ್ನೋ ಖುಷಿನೂ ಇದೆ. ಜೊತೆಗೆ ಅದನ್ನು ನಿಮಗೂ ತೋರಿಸ್ತೀನಿ, ನೋಡಿ ಮುಂದೆ ಹೇಗಿರುತ್ತೆ ಅಂತ. ಸ್ನೇಹಿತರೆ, ಇಲ್ಲಿಂದನೇ ನೋಡಿ ಸುದರ್ಶನ ಬ್ರಿಡ್ಜ್ ಸ್ಟಾರ್ಟ್ ಆಗೋದು. ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂತ. ಹೆಚ್ಚು ಕಡಿಮೆ ಇಲ್ಲಿಂದ ಇನ್ನೂ 500 ಮೀಟ್ರ್ ಹೋದರೆ ಕ್ಲಿಯರಾಗಿ ಕಾಣುತ್ತೆ ಸುದರ್ಶನ ಬ್ರಿಡ್ಜು. ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇಲ್ಲಿಂದ ಸ್ಟಾರ್ಟ್ ಆಗಿ ಅದು ಎಲ್ಲಿ ಎಂಡ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ ನೋಡಿ, ತೀರಾ ಹತ್ರದಿಂದ ಸುದರ್ಶನ ಬ್ರಿಡ್ಜ್ನ ತೋರಿಸ್ತಾ ಇದ್ದೀನಿ. ನೋಡಿ ನವಿಲುಗರಿ ನಮ್ಮನ್ನ ವೆಲ್ಕಮ್ ಮಾಡ್ತಿದೆ. ಇರಿ ಝೂಮ್ ಆಗ್ತೀನಿ. ಸಖತ್ತಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಗುರು. ವಾವ್! ಇನ್ನು ಈ ಸುದರ್ಶನ ಬ್ರಿಡ್ಜ್ ಬಗ್ಗೆ ಹೇಳಬೇಕು ಅಂದರೆ, ಇದು ಭಾರತದ ಅತಿ ಉದ್ದವಾದ ಕೇಬಲ್ ಸೇತುವೆ ಆಗಿದ್ದು 2.5 ಕಿಲೋಮೀಟರ್ ಉದ್ದ ಇದೆ. ಇದನ್ನು 980 ಕೋಟಿ ಖರ್ಚು ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನಾನು 2 ಇಯರ್ಸ್ ಬ್ಯಾಕ್ ಬಂದಿದ್ದಾಗ, ಅಂದರೆ 2023ನಲ್ಲಿ ಬಂದಿದ್ದಾಗ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಲಾಸ್ಟ್ ಇಯರ್ ಅಂದರೆ 2024ನಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ನಾನೀಗ 2025ನಲ್ಲಿ ನೋಡೋದಕ್ಕೆ ಬಂದಿದ್ದೀನಿ. ಒಂದು ರೀತಿ ಚೆನ್ನಾಗಿದೆ ಗುರು. ನೋಡಿ ರೋಡ್ ಎಷ್ಟು ಅಗಲ ಇದೆ ಅಂತ. 4 ಲೈನ್ ಇದ್ದಾವೆ ಗುರು. ಸಖತ್ತಾಗಿದೆ ಈ ಬ್ರಿಡ್ಜ್ ಅಂತೂ. ಅದು ಕೇಬಲ್ ಬ್ರಿಡ್ಜು, ಭಾರತದಲ್ಲಿ ಅತಿ ಉದ್ದವಾದ ಕೇಬಲ್ ಬ್ರಿಡ್ಜ್ ಇದು. ಇದನ್ನು ಸ್ಲೋ ಮೋಷನಲ್ಲಿ ಹಾಕ್ತೀನಿ, ನಿಧಾನಕ್ಕೆ ನೋಡ್ಕೊಂಡು ಬನ್ನಿ. ಆ ವಿಡಿಯೋನೇ ಹಾಕ್ತೀನಿ ಇದನ್ನು. ನೋಡಿ ಇನ್ನೇನು ಈ ಬ್ರಿಡ್ಜ್ ಎಂಡಿಂಗ್ ಬಂದ್ಬಿಡ್ತು. 2.5 ಕಿಲೋಮೀಟರ್ ಹೇಗೆ ಬಂದು ಅನ್ನೋದೇ ಗೊತ್ತಾಗಿಲ್ಲ ಗುರು. ಸ್ನೇಹಿತರೆ, ಫೈನಲಿ ಬೇಟ್ ದ್ವಾರಕ ರೀಚ್ ಆದ್ವಿ. ಇಲ್ಲಿಂದ ಟೆಂಪಲ್ಗೆ ಹೋಗೋಕ್ಕೆ ಶೇರಿಂಗ್ ಆಟೋ ಸಿಗುತ್ತೆ. ಶೇರಿಂಗ್ ಆಟೋದವರು 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬನ್ನಿ ದರ್ಶನ ಮಾಡ್ಕೊಂಬರೋಣ. ಸ್ನೇಹಿತರೆ, ನಾನು ಆಗಲೇ ಹೇಳ್ದಂಗೆ 2 ಇಯರ್ಸ್ ಬ್ಯಾಕು ಬೇಟ್ ದ್ವಾರಕ ಬಂದಿದ್ದೆ. ಆ ಟೈಮಲ್ಲಿ ಬೋಟಿಂಗ್ ಇತ್ತು. ಈಗ ಬೋಟಿಂಗ್ ಎಲ್ಲ ಬಂದ್ ಮಾಡಿದ್ದಾರೆ. ನಾನು ತೋರಿಸಿದ್ನಲ್ಲ ಬ್ರಿಡ್ಜ್, ಅದನ್ನ ಸುದರ್ಶನ ಬ್ರಿಡ್ಜ್ ಅಂತ ಹೇಳ್ತಾರೆ. ಆ ಬ್ರಿಡ್ಜ್ ಮೇಲೆ ಎಲ್ಲ ವೆಹಿಕಲ್ಸು ಈ ಬೇಟ್ ದ್ವಾರಕಾಗೆ ಬರೋ ರೀತಿ ಕನೆಕ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ನಾನೀಗ ಶೇರಿಂಗ್ ಆಟೋದಲ್ಲಿ ಬಂದು ಆಟೋ ಇಳ್ಕೊಂಡು ಬೇಟ್ ದ್ವಾರಕದಲ್ಲಿರೋ ಶ್ರೀಕೃಷ್ಣನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಾವು 2 ದ್ವಾರಕನ ದರ್ಶನ ಮಾಡ್ದಂಗೆ ಆಗುತ್ತೆ. ಸ್ನೇಹಿತರೆ, ಟೆಂಪಲ್ ಒಳಗಡೆ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಯಾವುದೇ ಕಾರಣಕ್ಕೂ ಅಲೌ ಮಾಡಲ್ಲ. ಹಾಗಾಗಿ ಲಾಕರ್ ಒಳಗಡೆ ಡೆಪಾಸಿಟ್ ಮಾಡ್ಬಿಟ್ಟು ಹೋಗಬೇಕು. ನೀವು ಕೇಳಿಸ್ಕೊತಾ ಇರಬೇಕು, ಅನೌನ್ಸ್ ಮಾಡ್ತಾನೆ ಇದ್ದಾರೆ.
ಬನ್ನಿ ಈಗ ಕ್ಯಾಮ್ರಾನ ಲಾಕರ್ ಒಳಗಡೆ ಡೆಪಾಸಿಟ್ ಬಿಟ್ಟು ದರ್ಶನಕ್ಕೆ ಹೋಗೋಣ. 2 hours later. ಸ್ನೇಹಿತರೆ, ಬೇಟ್ ದ್ವಾರಕಾದಲ್ಲಿರೋ ಶ್ರೀಕೃಷ್ಣನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹೇಳಬೇಕು ಅಂದರೆ ಬೇಟ್ ದ್ವಾರಕನೇ ಮೇನ್ ದ್ವಾರಕ ಅಂತ ಹೇಳ್ತಾರೆ. ಅಂದರೆ ಮೇನ್ ದೇವಸ್ಥಾನ ಇಲ್ಲೇ ಇರೋದು. ಸ್ನೇಹಿತರೆ, ಈ ಬೇಟ್ ದ್ವಾರಕ ಏನಿದೆಯೋ ಇದು ಶ್ರೀಕೃಷ್ಣ ತನ್ನ ಪರಮ ಮಿತ್ರ ಸುಧಾಮನ ಭೇಟಿ ಮಾಡಿದ ಸ್ಥಳ ಅಂತ ಹೇಳ್ತಾರೆ. ಸ್ನೇಹಿತರೆ, ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ದರ್ಶನ ಮಾಡೋದಕ್ಕೆ 2 hours ಟೈಮ್ ತೊಗೊಂಡೆ ನಾನು. ಸಿಕ್ಕಾಪಟ್ಟೆ ಜನ ಇದ್ದರು. ನಾನೀಗ ದರ್ಶನ ಮಾಡೋದಕ್ಕೆ ಕ್ಯೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ನೀವೇನಾದರೂ ಬಂದರೆ ದರ್ಶನಕ್ಕೆ ಇಲ್ಲೇ ಕ್ಯೂನಲ್ಲಿ ನಿಂತ್ಕೊಬೇಕಾಗುತ್ತೆ. ಅಂದರೆ ಇಲ್ಲಿ ಲೈನ್ ಇದೆಯಲ್ಲ, ಇಲ್ಲೇ ನಿಂತ್ಕೊಬೇಕಾಗುತ್ತೆ. ನೋಡಿ, ಈಗ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಶ್ರೀಕೃಷ್ಣನ ಪರಮ ಮಿತ್ರನಾದ ಸುಧಾಮ ಅನ್ನೋರು ಕೃಷ್ಣನ ಬಳಿ ಹೆಲ್ಪ್ ಕೇಳೋದಕ್ಕೆ ಬರಬೇಕಾದ್ರೆ ಒಂದು ಮುಷ್ಟಿಯಷ್ಟು ಅವಲಕ್ಕಿ ತಂದಿರ್ತಾರೆ. ಅದನ್ನು ಕೊಟ್ಬಿಟ್ಟು ಹಾಗೆ ಹೊರಟೋಗ್ತಾರೆ, ಹೆಲ್ಪೇನು ಕೇಳಲ್ಲ. ಅವ್ರು ಹೋಗೋದ್ರೊಳಗಡೆ ಅವ್ರ ಮನೆಯೆಲ್ಲ ಅರಮನೆ ಆಗಿಬಿಟ್ಟು ಅವ್ರಿಗೆ ಸಕಲ ಐಶ್ವರ್ಯ ಸಂಪತ್ತೆಲ್ಲ ಸಿಕ್ಕಿರುತ್ತೆ. ಹೇಳಬೇಕು ಅಂದರೆ ನಾವು ಈಗಲೂ ಕೂಡ ಶ್ರೀಕೃಷ್ಣ ಮತ್ತು ಸುಧಾಮ ಕುಳಿತುಕೊಂಡು ಮಾತಾಡಿದ್ದ ಸ್ಥಳ ನೋಡ್ಬೋದು. ಆ ಸ್ಥಳದಿಂದನೇ ಇಲ್ಲಿ ಬರೋ ಭಕ್ತಾದಿಗಳಿಗೆ ಅಕ್ಕಿನ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಓಕೆ ಸ್ನೇಹಿತರೆ, ಬೇಟ್ ದ್ವಾರಕ ಬಗ್ಗೆ ನಾನು ನಿಮ್ಗೆ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್.